ಸುಂಕದಕಟ್ಟೆಯ ಪ್ರಭಾವಿ ನಾಯಕ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಪಿ. ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬವನ್ನು ಇಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೃಷ್ಣ ಪಾರ್ಟಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿಕೊಳ್ಳಲಾಯಿತು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ಪಕ್ಷದ ವಕ್ತಾರರಾದ ರಮೇಶ್, ಬೆಂಗಳೂರು ನಗರ ಹಿರಿಯ ಉಪಾಧ್ಯಕ್ಷರಾದ ಎಲ್.ಜಿ. ನಾರಾಯಣಗೌಡ, ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಮೋಹನ್ ಕುಮಾರ್ ಮತ್ತು ಪ್ರಕಾಶ್ ಹಾಗೂ ಬೆಂಗಳೂರು ನಗರ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಪಿ. ಕೃಷ್ಣಮೂರ್ತಿ ಅವರಿಗೆ ಶುಭ ಹಾರೈಸಿದರು. ಶುಭಕಾಮನೆಗಳು. ದೇವರು ಭಗವಂತ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಅಂತ ಶುಭ ಕೊಡ್ತಾಯಿದ್ದೀನಿ. ಕೃಷ್ಣಮೂರ್ತಿಯವರು ಭಾಳ ಸರಳ ಸ್ವಭಾವ ವ್ಯಕ್ತಿ. ಭಾಳಷ್ಟು ಸಮಾಜಮುಖಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಬಡವರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಇನ್ನು ಹಂಗೆ ಮುಂದುವರಿಲಿ. ಮುಂದಿನ ದಿನದಲ್ಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಅಧಿಕಾರನೂ ಕೊಡಲಿ, ಆರೋಗ್ಯ ಕೊಡಲಿ, ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭವನ್ನು ಕೋರ್ತಾಯಿದ್ದೀನಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಥ್ಯಾಂಕ್ ಯು. ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ. ಅವ್ರು ನಮ್ಮ ಜೊತೆ ರೈಲ್ವೆ ಮಂಡಳಿ ಸದಸ್ಯರಾಗಿ, ಒಳ್ಳೆಯ ಸಮಾಜ ಸೇವಕರಾಗಿ, ಒಳ್ಳೆಯ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣವ್ರನ್ನ ಕಾರ್ಪೊರೇಟ್ರ್ ಮಾಡೋದಕ್ಕೆ ಇವ್ರ ಬೆಂಬಲ, ಆಶೀರ್ವಾದ, ಸಹಕಾರ ಎಲ್ಲ ಇರಲಿ ಅಂತೇಳಿ ಇವತ್ತು ಅವರ ಹುಟ್ಟುಹಬ್ಬದ ದಿನ ನಾನು ಮನವಿಯನ್ನು ಮಾಡ್ತೇನೆ. ಅವರಿಗೆ 67ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಅವ್ರ ಕುಟುಂಬ ವರ್ಗದಗೆ ಆಯುಷ್ಯ ಕೊಟ್ಟು ಮುಂದೆ ಒಳ್ಳೆಯ ಅಧಿಕಾರ ಸಿಕ್ಕಲಿ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಗುಣವಂತರು. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ 67ನೇ ಹುಟ್ಟುಹಬ್ಬ. ನಮ್ಮ ವರ್ಷ ನಾವು ಯಾವುದೇ ಕಾರಣಕ್ಕೂ ನಮ್ಮ ಇವರು ಕುಮಾರಣ್ಣವ್ರು ಮಿಸ್ ಮಾಡೋಲ್ಲ, ಮುಂದೆ ಬರ್ತಾರೆ. ನಮ್ಮ ಅವರ ನಂಟಿಸ್ತಾನ ಅನ್ನೋದು ಆಗಲೇ 15 ವರ್ಷದಿಂದ ಇದೆ. ನಾನು JDS ಅಲ್ಲಿದ್ದರು, ಅವರು ಕಾಂಗ್ರೆಸ್ಸಲ್ಲಿದ್ದರು. ನಾವು ಒಂದು ಅಣ್ಣ ತಮ್ಮದಿರ ಥರ ಇದ್ದೀವಿ ಒಂದು ವಾರ್ಡಲ್ಲಿ. ನಮಗೆ ಅಧಿಕಾರ ಸಿಗುತ್ತೆ ಅನ್ನೋದು ಅವ್ರು ಹೇಳಿದ್ರು. ಸಿಗ್ಬೋದು, ಸಿಗದೇ ಇರ್ಬೋದು. ಆದರೆ ನಮ್ಮ ಒಂದು ಒಳ್ಳೆ ಸ್ನೇಹಿತರಿಗೆ ಒಂದು ಅಧಿಕಾರ ಸಿಕ್ಕಿ ಅವರೇನಾದ್ರು ಒಂದು ಮೇಯರ್ ಆದರೆ ನಿಜವಾಗ್ಲೂ ನಮ್ಮ ವಾರ್ಡಿಗೆ ಒಂದು ಒಳ್ಳೆ ಇದು ಸಿಗುತ್ತೆ. ಯಾಕೆಂದರೆ ಅವ್ರು ಅವ್ರು ಹೇಳ್ಕೊಳ್ಳಲ್ಲ ಪಾಪ, ಕೆಲಸ ಮಾಡಿ ತೋರಿಸ್ತಾರೆ. ನಾನು ನೋಡ್ದಂಗೆ ನಾವು ಅವ್ರಿಗೆ ಆಗದೆ ಪಕ್ಷಕ್ಕೆ ಆಗದೆ ಇದ್ರೂ ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಮೋಹನ್ ಕುಮಾರಣ್ಣನ ಲೈಕ್ ಮಾಡಿದ್ದೀನಿ. ಯಾಕೆಂದರೆ ಅವರು ಎಲ್ಲರಿಗೂ ಬೆಳಗ್ಗೆದ್ರೆ 6 ಗಂಟೆಯಿಂದ ರಾತ್ರಿವರೆಗೂ ಸ್ಪಂದಿಸ್ತಾರೆ, ಎಲ್ಲ ಥರ ಕೆಲಸ ಮಾಡ್ತಾರೆ. ಭಗವಂತ ಈ ಸಲ ಸೀಟ್ ಏನಾದ್ರು ನಮ್ಮ ವಾರ್ಡಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಮ್ಮ ಮೋಹನ್ ಕುಮಾರಣ್ಣನಿಗೆ ಸ್ವಲ್ಪ ಸಹಾಯ ಮಾಡಿ. ಪಕ್ಷದ ಇದಲ್ಲ, ವ್ಯಕ್ತಿ ನೋಡೋಟ್ ಹಾಕಿ. ವ್ಯಕ್ತಿ ಒಳ್ಳೆಯವರು ಇದ್ದರೆ ನಮಗೆ ಏನೇ ಬೇಕಾದ್ರೂ ನಾವು ಅರ್ಧ ರಾತ್ರಿಯಲ್ಲಿ ಕೇಳಿದ್ರು ಕೆಲಸ ಮಾಡಿಕೊಡ್ತಾರೆ. ಮೋಹನಣ್ಣವ್ರಿಗೂ ನಮ್ಮ ಹುಟ್ಟುಹಬ್ಬದ ಪರವಾಗಿ ನಮಗೆ ಏನು ಇದನ್ನು ಧನ್ಯವಾದ ಹೇಳಿದ್ದಾರೆ. ನಾನು ಅವ್ರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಿಮಗೆ ಬಂದು ಎಲ್ಲ ಸ್ನೇಹ ಬಳಗ ಬಂದು ತಮ್ಮ ವಿಶ್ ಮಾಡ್ತಾ ಇದ್ದೀರಿ. ಎಲ್ಲ ಥರದ್ದು. ಇವಾಗ ಈ ರಾಜಕೀಯ ಅನ್ನೋದು ನಾವು ಯಾವಾಗ ಅಂದರೆ ಎಲೆಕ್ಷನ್ ಆದಾಗ ಮಾತ್ರ. ಇವಾಗ ನಾವು ಸ್ನೇಹಿತರು. ಎಲೆಕ್ಷನ್ ಇಲ್ದಿದ್ದಾಗ ಎಲ್ಲರೂ ಸ್ನೇಹಿತರಾಗಿ ಇರ್ತೀವಿ. ಎಲ್ಲ ಥರದ್ದು ಬಾಂಧವ್ಯ ಇದ್ದೇ ಇರ್ತದೆ. ಯಾವಾಗ ನಾವು ಇದು ಅಂತ ಹೇಳಿದ್ರೆ ಆ ಒಂದು ತಿಂಗಳಲ್ಲಿ ನಾವೇನು ರಾಜಕೀಯದಲ್ಲಿ ಇದು ಮಾಡ್ತೀವೋ ಆ ಒಂದು ತಿಂಗಳಲ್ಲಿ ಒಂದು ಗುಂಪುಗಾರಿಕೆ ಅನ್ನೋದು ಇರುತ್ತೆ, ಆಹಾಭಾವ ಇರ್ತದೆ. ಕಾರ್ಯಕರ್ತರು ಹೊಡೆದಾಟ ಮಾಡ್ಕೊತಾರೆ, ಇದು ಮಾಡ್ತಾರೆ. ನಾವು ಅದು ಇದಂತಲ್ಲ, ಬಟ್ ಆ ಟೈಮಲ್ಲಿ ಮಾತ್ರ. ಇವಾಗ ನಾವು ರಿಯಲಿ ಸ್ನೇಹಿತರು. ನಮ್ಮ ಭಾಗದಲ್ಲಿ ನನಗೆ ಗೊತ್ತಿದ್ದಂಗೆ ಒಳ್ಳೆಯ ಮುಖಂಡರು ಮೋಹನ್ ಕುಮಾರ್ ಅವರು.